ಕೆಲವು ಧರ್ಮೀಯರಿಗೆ ರಿಸರ್ವೇಷನ್ ಇದೆ. ಧರ್ಮದ ಆಧಾರದ ಮೇಲೆ OBC ಕೋಟಾದಲ್ಲಿ ಮುಸಲ್ಮಾನ್ ಸಮಾಜಕ್ಕೆ ಮತ್ತು ಕ್ರಿಶ್ಚಿಯನ್ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿದೆ. ಆ ಎರಡೂ ಸಮಾಜಗಳಿಗೆ ಆಲ್ರೆಡಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮೂಲಕ ಸಾಕಷ್ಟು ಫೆಸಿಲಿಟೀಸ್ಗಳು ಸಿಗ್ತಾ ಇದ್ದಾವೆ. 3Aದಲ್ಲಿ ಏನು 4% ಮುಸ್ಲಿಂ ಸಮಾಜಕ್ಕೆ ಕೊಟ್ಟಂಥ ಮೀಸಲಾತಿ ಐತಿ, 3Aದಲ್ಲಿ ಏನೈತಿ ಅದನ್ನು, ಮತ್ತು 3Bದಲ್ಲಿ ಏನು ಕ್ರಿಶ್ಚಿಯನ್ ಸಮಾಜಕ್ಕೆ ರಿಸರ್ವೇಷನ್ ಐಡೆಂಟಿಫೈ ಮಾಡಿದ್ದಾರೆ, ಮತ್ತು 2Aದಲ್ಲಿ ಕೆಲವು ಮುಸ್ಲಿಂ ಸಮಾಜದ ಕೆಲವು ಜಾತಿಗಳಿಗೆ ಅದನ್ನೇನು ಕೊಟ್ಟಾರ ಅದನ್ನು ಐತಲ್ಲ ರೀಡಿಸ್ಟ್ರಿಬ್ಯೂಟ್ ಮಾಡಿ. ಅರವಿಂದ್ ಬೆಲ್ಲದ ಅವ್ರ ಅಪ್ಪ ಇದ್ದಾಗ ಮಾಡಿದ್ದು, ಇವ್ರು ಬೆಲ್ಲದ್ದು, ತುಪ್ಪದ್ದು, ಉಣಸದ್ದು, ಸುಡುಗದ್ದು ಇವೆಲ್ಲ ಇದಾವಲ್ಲ, ಈ ದಯವಿಟ್ಟು ಇವರಲ್ಲೇ ಸೀಮಿತ ಇದ್ರೆ ಒಳ್ಳೇದು. ಇದಕ್ಕೆ ನಾವು ಕೈ ಹಾಕಕ್ಕೆ ಹೋಗಿ ಮತ್ತೇನಿದೆ ಅಂತ ಹೇಳಿದ್ರೆ ಕಡಿಕೆ ಹೋಗಬೇಡ್ರಿ. ಸ್ವತಂತ್ರವಾಗಿ ಹಿಂದೆ BJP ಇದ್ದಾಗಲೂ ಇದ್ದಾಗಲೂ ವಾಜಪೇಯಿ ಇದ್ದಾಗಲೂ ಇದು ನಡ್ಕೊಂಡು ಹೋಗಿದ್ದೆ. 4% ಇದೆ ಆಲ್ ರೈಟ್, ಇಟ್ ಈಸ್ ಎನಫ್, ವಿ ಆರ್ ಗೋಯಿಂಗ್ ಇಟ್, ವಿ ಆರ್ ಹ್ಯಾಪಿ. ಮುಂದಿನ ಎಲೆಕ್ಷನ್ ಆಗಲಿ. ಹಿಂದುಳಿದ ವರ್ಗಕ್ಕೆ ಏಕೆ ಸೇರಿಸ್ಬೇಕಾದಂತ ಈಗ ನೀವೇನು ಹೇಳೋದಲ್ಲ, ಮುಸ್ಲಿಮರು ಎರಡು ಕಡೆ ಅವ್ರಿಗೆ ಒಂದು ಕಡೆ ಕಟ್ ಮಾಡಿ ಎರಡು ಕಡೆ ಕೊಡಬಾರ್ದು. ಮೈನಾರಿಟಿ ಅಂದರೆ ಈ ದೇಶನಾಗ ಬ್ರಾಹ್ಮಣ, ಮುಸ್ಲಿಮರು ಅಲ್ಲ. ಯಾವ್ಯಾವ ಸಮಾಜಕ್ಕೆ ಹೇಗೆ ಮೀಸಲಾತಿ ಕೊಡಬೇಕು, ಎಷ್ಟು ಮೀಸಲಾತಿ ಕೊಡಬೇಕು, ಯಾಕೆ ಕೊಡಬೇಕು ಅಂದ್ಬಿಟ್ಟು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂಡ ಚರ್ಚೆ ಆಗಿದೆ. ಆದರೆ ಒಂದು ವರ್ಗಕ್ಕೆ ಕಿತ್ಕೊಂಡು ಇನ್ನೊಂದು ವರ್ಗಕ್ಕೆ ಕೊಡೋದು ಎಷ್ಟು ಸರಿ ಅಂದ್ಬಿಟ್ಟು ಸರ್ಕಾರಗಳು ಯೋಚನೆ ಮಾಡಬೇಕು. ಸೊ ಬಹುಶಃ ಯಾರ್ಯಾರು ಕೆಲವು ಶಾಸಕರು ಅವ್ರಿಗೆ ತೆಗೆದುಬಿಟ್ಟು ಇವ್ರಿಗೆ ಕೊಡಿ, ಇವ್ರಿಗೆ ತೆಗೆದು ಅವ್ರಿಗೆ ಕೊಡಿ ಅಂದರೆ ಅವರಿಗೆ ಸಂವಿಧಾನದ ಅರಿವು ಇಲ್ಲ ಅಂತ ನನಗನ್ಸುತ್ತೆ. BJPಯವರು ಬರೀ ಮುಸ್ಲಿಮ್ರವರಿಗಲ್ಲ, ಮೈನಾರಿಟಿ ಏನೋ ಮುಸ್ಲಿಂ ಸಮುದಾಯ ಇರ್ಬೋದು, ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು, ನಿಮ್ಮ SC STದವ್ರು ಇರ್ಬೋದು, ದಲಿತರು ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಇವರೆಲ್ಲರಿಗೂ ಟಾರ್ಗೆಟ್ ಮಾಡ್ತಾರೆ. सर रिजर्वेशन उम्मीद रखो कोई निकाल नहीं सकता, रिजर्वेशन बढ़ा सकते हैं मगर घटा नहीं सकते. आज हमारी तादाद भी ज्यादा है, मालूम करे, और हमारी इकोनॉमिक पोजीशन और क्या बढ़ गई नहीं, और नहीं जहां ही वहां चाहिए हमें. किसी की बोलने से थोड़ी निकालते हैं सर. जब भावनूर कमीशन रिपोर्ट आया, कितने दिन उन्होंने इसके ऊपर मेहनत की, सर्वे की, मालूम हमें सब उस जमाने में जो है बिगिनिंग ऑफ सर्विस. बीजेपी गवर्नमेंट में होता यह है कि कोई ना कोई BJP MLA जो है लेटर लिखता है CM को, फिर कोई आवाज उठाता है और गवर्नमेंट जो है उसको डिस्कशन करती है और उसको फैसला करती है. रिसेंट एग्जाम्पल हमारे सामने है कि चंद महीने 2-3 महीने पहले एक MP ने लेटर लिखा और वो टीपू एक्सप्रेस का नाम बदल के ट्रेन रख दिया. अब एक MLA ने जो है, जो हुबली का है, उसने लिखा है कि मुसलमानों के, क्रिश्चियंस के रिजर्वेशन को खत्म करो, कम करो और दीगर लोगों को दो. इस सिलसिले में आपका नाम का निकालना के बारे में ज्यादा बहस नहीं करता. नहीं, लेटर्स के बारे में सुना, ये कॉन्स्टिट्यूशन है सर हमारा. रिजर्वेशन का जहां तक सवाल है, ये कॉन्स्टिट्यूशन बना हुआ है, इसके बारे में रिजर्वेशन एक्ट है. ये फैसला जो है लेजिस्लेचर में लिया है, उसके बाद में पार्लियामेंट से उसका एंडोर्समेंट जो है लेने के बाद में ही लागू किया गया है. ये क्या है, पॉलिटिकल जिद्दी चल रही है. अब जो है थोड़ा मेरी ये एडवाइस ये है हमारी कम्युनिटी को, हमारे सामने जो है थोड़े दिन सब्र से काम लो. तुम्हें ईमान वाले, कौन भी तुम्हारी जान निकाल नहीं सकता, फैसला करने वाला ऊपर है. परेशान मत हो सर, सब चीजें ठीक हो जाते हैं. कब तक सर सबर है? सबर जो है बोलते हैं हमारे पास जुम्मा 8 हफ्ते नोबल को. देखिए भाई, वैसा परसेंट शुरुआत सब बराबर होता है सर, उम्मीद रखो अल्लाह से.